ಕುಡಿಯುವ ನೀರಿಗಾಗಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ. ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ. ಅಂಕಾಲಮಡುಗು ಭಾಸ್ಕರ್ ಎಂಬುವರಿಂದ ಪ್ರೊಟೆಸ್ಟ್. ಗಂಗಾಜಲ ತುಂಬಿದ ಬಿಂದಿಗೆ ಹಿಡಿದು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಇದೇ ವೇಳೆ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಮೌನ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುವಂತ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಶುದ್ಧ ಕುಡಿಯುವ ನೀರಿಗಾಗಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಅಂಕಾಲಮಡುಗು ಭಾಸ್ಕರ್ ಎಂಬುವರಿಂದ ಪ್ರತಿಭಟನೆ ಆಗಿರುವಂತದ್ದು. ಶುದ್ಧ ಕುಡಿಯುವ ನೀರು ಕೊಡುವಂತೆ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಗಂಗಾಜಲ ತುಂಬಿದ ಬಿಂದಿಗೆಯನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನು ನಡೆಸಿದಂತಹ ಭಾಸ್ಕರ್ ಶುದ್ಧ ಕುಡಿಯುವ ನೀರು ಸೇರಿದಂತೆ ಹಲವು ಬೇಡಿಕೆಗಳನ್ನ ನೀವು ಈಡೇರಿಸಬೇಕು. ಅಕಸ್ಮಾತ್ ಏನಾದ್ರು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದಂತಹ ಭಾಸ್ಕರ್. ನಾವಿವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇರತಕ್ಕಂಥ ಸರ್ಕಾರ. ಮೊದಲನೇದಾಗಿ ನಮ್ಮ ಶುದ್ಧ ಕುಡಿಯುವ ನೀರನ್ನ ಇವರು ಉದ್ದೇಶಪೂರ್ವಕವಾಗಿ ಬೆಂಗಳೂರಿಂದ ಗಲೀಜ್ ನೀರನ್ನು ಹರಿಸಿ ನಮ್ಮ ಶುದ್ಧ ಅಂತರ್ಜಲವನ್ನ ಕೆಡಿಸ್ತಕ್ಕಂಥ ಕೆಲಸಗಳನ್ನ ಮುಂದುವರಿಸ್ತಾ ಇದ್ದಾರೆ. ನಾವು ಅನೇಕ ಮನವಿಗಳನ್ನ ಕೊಡ್ತಾ ಇದ್ದೀವಿ. ರೆಪ್ರೆಸೆಂಟೇಷನ್ಸ್ ಪ್ರಾತಿನಿಧ್ಯ ಪತ್ರಗಳನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ, ಕನ್ಸರ್ನ್ ಮಿನಿಸ್ಟರ್ಸ್ ಕೊಡ್ತಾ ಇದ್ದೀವಿ. ಬೇರೆ ಈ ಜಲಮಂಡಲಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಸಣ್ಣ ನೀರಾವರಿ, ದೊಡ್ಡ ನೀರಾವರಿ ಎಲ್ಲರಿಗೂ ಕೂಡ ಇರಿಗೇಷನ್ ಪ್ರಾಜೆಕ್ಟ್ಸು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ. ಯಾರೂ ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಇದು ಒಳ್ಳೆ ನೀರು, ಭೂಮಿಯಲ್ಲಿ ನೈಟ್ರೋಜನ್ ಜಾಸ್ತಿ ಆಗ್ತಾ ಇದೆ, ಆ ಥರ ಸುಳ್ಳು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ H2O ಬೆಂಗಳೂರಿಂದ 3ನೇ ಹಂತದ ಶುದ್ಧೀಕರಣ ಮಾಡಿ ಅದರಲ್ಲಿ ಮಿನರಲ್ಸು, ನೈಟ್ರೋಜನ್ನು, ಪ್ರಾಸ್ಪರಸ್ ಏನಾದರೂ ಇರಲಿ ಅದನ್ನು ಅವ್ರು ಸೇಲ್ ಮಾಡ್ಕೊಳ್ಳಿ. ನಮಗೆ ಬೇಕಾಗಿರ್ತಕ್ಕಂಥದ್ದು H2O. ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಏನು ಕಾರಣ? ಯಾರ ವಿರುದ್ಧ ಮಾಡ್ತಾ ಇದ್ದೀರಾ? ನಾವಿವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಫಂಡಮೆಂಟಲ್ ರೈಟ್ಸ್, ಮಾನವ ಹಕ್ಕುಗಳನ್ನ